ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸನ್ನು ರೀಕಾಲ್ ಮಾಡುವ ಅಂತ. ನೋಡಿ, ಇದೇ ಆ ಪ್ಲೇಸ್, ಗೂಡಂಗಡಿ. ನೆನಪಿರ್ಬೋದು, ಇದು ಉಂಟು ದುಬೈಯಲ್ಲಿ ಒಂದು ರೆಸ್ಟೋರೆಂಟಿನ ಒಳಗಡೆ ಇದೆ. ಇದು ನೋಡಿ, ಲಿಂಬೆಕಾಯಿ ಉಪ್ಪಿನಕಾಯಿ ನೆನಪಿರ್ಬೋದು, ಸಣ್ಣ ಇರುವಾಗ ಸ್ಕೂಲ್ ಡೇಸಲ್ಲಿ ತಿಂದ. ನೋಡಿ, ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಸಿಗುತ್ತೆ. ಮತ್ತು ಇದು ಜೆಮ್ಸ್ ಚಾಕ್ಲೇಟ್ ಕ್ಯಾಡ್ಬರಿ, 5 ರೂಪೀಸಿಗೆ. ಈಗ 5 ರೂಪೀಸಿಗೆ ಸಿಗುತ್ತೆ, ಆಗ ಎಲ್ಲ 2 ರೂಪೀಸ್ ಅಂದರೆ 1 ರೂಪಾಯಿಗೆಲ್ಲ ಸಿಗ್ತಿತ್ತು. ಅಷ್ಟೇ ಅಲ್ಲದೆ ನೋಡಿ, ಈ ರೀತಿಯ ಸೈಕಲ್ ಸಣ್ಣ ಸಣ್ಣದು, ಅದರೊಳಗೆ ಮಿಠಾಯಿ ಎಲ್ಲ ಇದೆ. ಮತ್ತು ಇದು ನೆನಪಿರ್ಬೋದು ನಿಮಗೆ, ಜೀರಿಗೆ ಮಿಠಾಯಿ. ಅಂದರೆ ನಾನು ಸಣ್ಣ ಇರುವಾಗ ಸ್ಕೂಲ್ ಡೇಸಲ್ಲಿ ಇದು ತುಂಬ ತಿಂತಾ ಇದ್ದೆ. ಅಂದರೆ ಸಣ್ಣ ಬಾಟಲಲ್ಲಿ ಜೀರಿಗೆ ಮಿಠಾಯಿ ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಲಾಲಿಪಾಪ್ ಮತ್ತು ಮ್ಯಾಂಗೋ ಬೈಟ್ಸ್, ಅಂದರೆ ಮಾವಿನ ಹಣ್ಣಿದ್ದು ಫ್ಲೇವರ್ ಕೊಡುತ್ತೆ. ಇದು ತುಂಬ ಟೇಸ್ಟಿ. ತುಂಬ ಮಂದಿಗೆ ಇದೆಲ್ಲ ನೆನಪಿರ್ಬೋದು. ಮತ್ತು ಇದು ನೋಡಿ, ಇದು ಆಲ್ಪೆನ್ಲೀಬೆ ಚಾಕ್ಲೇಟ್ ಮತ್ತು ಕಾಪಿಕೋ. ಇದು ಈಗಲೂ ಸಿಗುತ್ತೆ ಇಂಡಿಯಾದಲ್ಲಿ. ಇದು ದುಬೈಯಲ್ಲಿ ಎಲ್ಲ ನೋಡಲಿಕ್ಕೆ ಅಪರೂಪ. ಇದು ಇಂಡಿಯಾದಿಂದ ತರ್ತಾರೆ ಅವರು, ಮತ್ತು ಇಲ್ಲಿ ಸೇಲ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸಣ್ಣದು ಹಲ್ವಾ, ಬೇರೆ ಬೇರೆ ಕಲರಲ್ಲಿ ಹಲ್ವಾ, ಮತ್ತು ಮಂಚ್ ಚಾಕ್ಲೇಟ್ 5 ರೂಪೀಸಿಗೆ ಈಗಲೂ ಸಿಗುತ್ತೆ ಇಂಡಿಯಾದಲ್ಲಿ. ಅಷ್ಟೇ ಅಲ್ಲದೆ ನೋಡಿ, ಈ ರೀತಿಯ ಈ ಹುಳಿ ಉಂಟಲ್ಲ, ಸ್ವೀಟ್ ಹುಳಿ ಅಂತ ಹೇಳ್ತಾರೆ, ಅದೂ ಇದೆ ಇಲ್ಲಿ. ಮತ್ತು ಚಿಕ್ಕಿ, ಬೇರೆ ಬೇರೆ, ಅಂದರೆ ಕೆಲವು ಪೀನಟ್ಟಲ್ಲಿ ಚಿಕ್ಕಿ ಇದೆ, ಮತ್ತು ಬೇರೆ ಬೇರೆ ಇದರಲ್ಲಿ ಇದೆ ಚಿಕ್ಕಿ, ವೈಟ್ ಕಲರ್, ಬ್ಲ್ಯಾಕ್ ಕಲರ್ ಎಲ್ಲ. ಅಷ್ಟೇ ಅಲ್ಲದೆ ಹನಿ ಬಾಲ್ಸ್, ಇದು ಕೂಡ ಈಗ ಇಲ್ಲಿ ಸಿಗುತ್ತೆ. ಹಾಗೆ ನೋಡಿ, ಸಣ್ಣ ಸಣ್ಣ ಮಿಠಾಯಿ. ತುಂಬ ಮಂದಿಗೆ ಇದು ಸ್ಕೂಲ್ ಡೇಸ್ ನಮ್ಮದೆಲ್ಲ ಮೆಮೊರೀಸ್, ಇದು ತುಂಬ ಮಂದಿಗೆ ನೆನಪಿರ್ಬೋದು. ಅಷ್ಟಲ್ಲಿದೆ ನೋಡಿ, ಆಲ್ಪೆನ್ಲೀಬೆ ಚಾಕ್ಲೇಟ್ ಮತ್ತು ಬೂಮರಿಂಗ್ ಅಂತ ಒಂದು ಚ್ವಿಂಗಮ್ ಇರ್ತಿತ್ತು ಆಗ. ಹಾಗೆ ಇದು ಅಪರೂಪ ನೋಡಲಿಕ್ಕೆ, ಅಂದರೆ ಗೂಡಂಗಡಿಯೆಲ್ಲ ಮಾತ್ರ ಸಿಗುತ್ತೆ, ಎಲ್ಲ ಕಡೆ ಸಿಗಲ್ಲ. ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಪ್ಯಾಕೆಟ್ ಮಿಕ್ಸ್ಚರ್, ಇದು ಕೂಡ 5 ರೂಪೀಸಿಗೆ ತಿಂದ ನೆನಪು ನನಗೆ ನೋಡಿ. ಅಷ್ಟೇ ಅಲ್ಲದೆ ನೋಡಿ, ಸ್ಪೈಸಿ ಪೀನಟ್, ಅಂದರೆ ಎಂತ ಹೇಳ್ತಾರೆ, ಮತ್ತು ಸಣ್ಣ ಸಣ್ಣ ಚಾಕ್ಲೇಟ್ಸ್ ಎಲ್ಲ. ಇದು ಪಾಪ್ಕಾರ್ನ್ ಈ ರೀತಿಯ ಪ್ಯಾಕೆಟಲ್ಲಿ. ಅಷ್ಟಲ್ಲದೆ ನನ್ನದೊಂದು ಫೇವ್ರೆಟ್ ಐಟಮ್ ಇಲ್ಲಿದೆ. ಅದು ಏನಂದರೆ ಬೋಟಿ ಅಂತ ಹೇಳ್ತಿದ್ದದ್ದು ನಾವು. ಅಂದರೆ ಎಲ್ಲ 10 ಬೆರಳಿಗೆ ಕೂಡ ಬೋಟಿ ಹಾಕಿ ತಿನ್ನೋದು ಮಜವೇ ಬೇರೆ. ಈಗ ಕೂಡ ಸಿಗುತ್ತೆ ಕೆಲವು ಕಡೆ ಇಂಡಿಯಾದಲ್ಲಿ, ಬಟ್ ಇಲ್ಲಿ ದುಬೈಯಲ್ಲಿ ನೋಡಿ ಫಸ್ಟ್ ಟೈಮ್ ನನಗಂತೂ ನೋಡಿ ತುಂಬ ಖುಷಿಯಾಯಿತು ಈ ಗೂಡಂಗಡಿ. ಹಾಗೆ ಯಾರಿಗೆಲ್ಲ ಈ ಚೈಲ್ಡ್ಹುಡ್ಡಲ್ಲಿ ತಿಂದ ನೆನಪು ಅವರು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮಗೆ ಈಗ ಎಲ್ಲ ಇದು ನೆನಪಾಗ್ತಾ ಉಂಟು. ಅಷ್ಟೇ ಅಲ್ಲದೆ ಈ ರೆಸ್ಟೋರೆಂಟಲ್ಲಿ ಕಬ್ಬು ಕೂಡ ಇದೆ. ನಿಮಗೆ ಈ ನನ್ನ ಸಣ್ಣ ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.